ತಾಲೂಕಿನಲ್ಲಿ ಮಳೆ ಇಲ್ಲದೆ ಶೇಂಗಾ ಇಳುವರಿ ಕುಂಠಿತ. ರೋಗದ ಕಾರಣ ಗಿಡಗಳು ಒಣಗುತ್ತಿರುವ ಬಗ್ಗೆ ಅಧಿಕಾರಿ ಸ್ಪಷ್ಟನೆ. ಈ ಬಾರಿ ಶಿರಾ ತಾಲೂಕಿನಾದ್ಯಂತ ಸಮಯಕ್ಕೆ ಸರಿಯಾಗಿ ಮಳೆಯಾಗದ ಪರಿಣಾಮ ಶೇಂಗಾ ಬೆಳೆ ಸಂಪೂರ್ಣ ಒಣಗಿ ಹಾಳಾಗಿದೆ. ಜೂನ್, ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ಮಳೆಯ ಕೊರತೆಯಿಂದ ಶೇಂಗಾ ಬೆಳೆಯು ಕುಂಠಿತವಾಗಿದ್ದು, ಹಲವೆಡೆ ಎಲೆಚುಕ್ಕಿ ರೋಗದ ಕಾರಣ ಗಿಡಗಳು ಒಣಗಿ ರೈತರಿಗೆ ಕಟಾವು ವೇಳೆ ಹೆಚ್ಚಿನ ಕಷ್ಟ ಎದುರಾಗಿದೆ. ಇನ್ನು ತಾಲೂಕಿನಲ್ಲಿ ಆರಂಭದಿಂದಲೂ ಮಳೆ ಸಂಪೂರ್ಣ ಕೈಕೊಟ್ಟಿದೆ. 25,040 ಹೆಕ್ಟೇರ್ ಬಿತ್ತನೆ ಗುರಿ ಇದ್ರೂ ಕೂಡ ಕೇವಲ 15,715 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಸಾಧ್ಯವಾಗಿದೆ. ಹೀಗಾಗಿ ಈ ಬಾರಿ ರೈತರು ಶೇಂಗಾ ಬದಲು ರಾಗಿಯತ್ತ ಮುಖ ಮಾಡಿದ್ದು, ಸುಮಾರು 12,913 ಹೆಕ್ಟೇರ್ನಲ್ಲಿ ರಾಗಿ ಬಿತ್ತನೆಯಾಗಿದೆ. ಅಲ್ಲದೆ ಅಕ್ಟೋಬರ್ನಲ್ಲಿ ಬಂದ ಸತತ ಮಳೆಯಿಂದ ಕಟಾವು ಮಾಡಿದ ಶೇಂಗಾ ತಕ್ಷಣ ಒಣಗಿಸಲು ಸಾಧ್ಯವಾಗದೆ ಬಣವೆ ಹಾಕಿ ಟಾರ್ಪಾಲ್ ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸರಿ ನಾವು ನಮ್ಮ ಶಿರಾ ತಾಲೂಕಿನಲ್ಲಿ ನಮ್ಮ ಒಂದು ನವೆಂಬರ್ ಮಾಹೆ ಅಂತ್ಯಕ್ಕೆ ಸಲಕ್ಷಿದೆ 514.7 ಮಿಲಿಮೀಟರ್ ಅಷ್ಟು ಮಳೆ ಬರಬೇಕಿತ್ತು. ಹಾಗೆ ಮಳೆ ಬಂದಿರ್ತಕ್ಕಂಥ 533.63 ಮಿಲಿಮೀಟರ್ ಅಷ್ಟು ಮಳೆ ಆಗಿದೆ ಸರ್. ಮಳೆ ಎಷ್ಟಾಗಬೇಕಷ್ಟು ಆಗಿದ್ರು ಸಹ ನೆನಪಂದ್ರೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಮಳೆ ಬೀಳಿಲ್ಲ. ಈ ಮಳೆ ಬಾರದೇ ಇರ್ಲಿಕ್ಕೋಸ್ಕರನೇ ಅದೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಸರ್. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಮಳೆ ಆಗ್ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಆಗೋಗಿದ್ರೆ ಸರ್ ಅತ್ಯುತ್ತಮವಾಗಿ ಈಗ ಶೇಂಗಾ ಬೆಳೆಯಲ್ಲಿ ಇವತ್ತು 8 ರಿಂದ 10 ಕ್ವಿಂಟಾಲ್ ಬರ್ತಾ ಇದೆ. ಬಟ್ ಇವತ್ತು ಖಾಲಿ ಬಂದಿರ್ತಕ್ಕಂಥ ನೋಡಿದ್ರೆ ನಾವು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ, 2 ಕ್ವಿಂಟಾಲ್ ಇಂದ ಹಿಡಿದು 2.5, 3.5 ಕ್ವಿಂಟಾಲ್ ಬಂದಿದೆ. ಅಂದಾಗ ರೈತರಿಗೆ ಏನಪ್ಪ ಅಂದ್ರೆ ಒಂದು 5 ರಿಂದ 6 ಕ್ವಿಂಟಾಲ್ ನಷ್ಟು ನಷ್ಟ ಆಗಿದೆ ಸರ್. ಇದು ಮಳೆಯ ಒಂದು ವಾತಾವರಣದ ಒಂದು ವೈಪರೀತ್ಯ ಸರ್. ಇದು ಹಾಗೆ ಮಳೆ ಜೊತೆ ಬಿಕ್ಕಿ ರೋಗ ಅಂತ ಹೇಳ್ತಾರೆ. ಹೌದು ಸರ್. ಅದು ಯಾವಾಗ ಈ ರೀತಿಯಾಗಿ ವಾತಾವರಣದಲ್ಲಿ ಫ್ಲಕ್ಚುಯೇಷನ್ ಆಗುತ್ತೋ ಆ ಸಮಯದಲ್ಲಿ ಸರ್ ಬೆಂಕಿ ಸೀಡೆ ಅಂತ ಏನೋ ಹೇಳಿದೆ ಸರ್. ನಮ್ಮಲ್ಲೆಲ್ಲ ಲೀಫ್ ಮೈನರು ಬೆಂಕಿ ಸೀಡೆ ಅಂತ ಬೇಗ ಬಂದ್ಬಿಟ್ರೆ ಸರ್ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಲ್ಲ, ಈಗ ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾವಾಗ ಆಗೋದಿಲ್ವೋ ಆ ಸಮಯದಲ್ಲಿ ಅದು ಸಹ ಇಳುವರಿ ಮೇಲೆ ಪ್ರಭಾವ ಬೀರುತ್ತೆ ಸರ್. ಇನ್ನು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್ ನಾಗರಾಜ್ ಮಾತನಾಡಿ, ಈ ಬಾರಿ ಶಿರಾ ತಾಲೂಕಿನಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮಳೆಯಾಗಿಲ್ಲ. ಇನ್ನು ಅಂದಾಜು ಮಳೆಯಾಗಿದ್ರೆ ಎಕರೆಗೆ 8 ಕ್ವಿಂಟಾಲ್ ನಷ್ಟು ಇಳುವರಿ ಬರ್ತಿತ್ತು. ಆದ್ರೆ ಕೇವಲ 1.5 ರಿಂದ 3 ಕ್ವಿಂಟಾಲ್ ಮಾತ್ರ ಬರ್ತಿದೆ. ಇದರಿಂದ ರೈತರು ಗಂಭೀರ ನಷ್ಟಕ್ಕೆ ಗುರಿಯಾಗಿದ್ದಾರೆ. ಈಗಾಗಲೇ ವಿವಿಧ ಇಲಾಖೆಗಳಿಂದ 350 ರಿಂದ 400 ಜಮೀನಿನಲ್ಲಿ ಶೇಂಗಾ ಸರ್ವೆ ನಡೆಸಲಾಗಿದ್ದು, ಶೇಂಗಾ ನಷ್ಟದ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತಿದೆ. ಅಲ್ಲದೆ ಹಲವು ರೈತರು ಸರ್ಕಾರದಿಂದ ವಿಶೇಷ ನೆರವು ಪ್ಯಾಕೇಜ್ ನೀಡುವಂತೆ ಒತ್ತಾಯಿಸಿದ್ದಾರೆ ಎಂದರು. ಈಗ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ನಾವು 46,675 ಹೆಕ್ಟೇರ್ಗಳಷ್ಟು ಈ ಒಂದು ವಿವಿಧ ಕೃಷಿ ಬೆಳೆಗಳನ್ನ ಬೆಳಿಲಿಕ್ಕೆ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ, ಒಂದು ಗುರಿ ಹಾಕೊಂಡಿದ್ವಿ. ಅಷ್ಟು ಏರಿಯಾಕ್ಕೆ ಬಿತ್ತನೆ ಬೀಜ ಹೇಗೆ ಕೊಡಬೇಕು, ಆಮೇಲೆ ರಸಗೊಬ್ಬರನ ಹೇಗೆ ದಾಸ್ತಾನು ಮಾಡಬೇಕು, ಆಮೇಲೆ ಬೇಕಾಗಿರ್ತಕ್ಕಂಥ ಪೂರಕವಾಗಿ ಕೀಟನಾಶಕ ಮತ್ತೆ ರೋಗನಾಶಕಗಳನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಟ್ಟು ರೈತರಿಗೆ ನಾವು ಕೊಡ್ಬೇಕಂತ ಸರ್ ನಾವು ಪ್ಲಾನ್ ಮಾಡ್ಕೊಂಡು ಅಷ್ಟು ಏರಿಯಾಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೊಂಡಾಗ ಸಾಕು ಇದರಲ್ಲಿ 84% ಅಷ್ಟು ಬಿತ್ತನೆ ಆಯ್ತು ಸರ್. ಅಂದ್ರೆ 39,600 ಹೆಕ್ಟೇರ್ಗಳಷ್ಟು ನಮಗೆ ಬಿತ್ತನೆ ಆಯ್ತು. ಈ ಹಿಂದೆ ನೋಡಿ ಸರ್ ನಮಗೆ ಶೇಂಗಾದಲ್ಲಿ ಹೆಚ್ಚು ಕಡಿಮೆ ನಮಗೆ 49,000 ಹೆಕ್ಟೇರ್ ಅಷ್ಟು ಬಿತ್ತನೆ ಆಗ್ತದೆ ಈ ಒಂದು 10 ವರ್ಷದ ಇಂಚೆ. ಬಟ್ ಈಗ ಬಂದ್ಬಿಟ್ಟು ಎಲ್ಲಾ ಸೇರಿಸಿದ್ರು ಸಹ 15,510 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿದೆ. ಹೆಚ್ಚು ಎಷ್ಟು ಇದಾಗಿದೆ ಸರ್ 84.84% ಅಷ್ಟು ಈ ಸರಿ ಬಿತ್ತನೆ ಆಗಿದೆ. ಅಂದ್ರೆ ನಾವು 46,675 ಗುರಿ ಹಾಕೊಂಡಿದ್ವಿ. ಈಗ ಬಿತ್ತನೆ ಆಗಿರ್ತಕ್ಕಂಥ 39,600 ಹೆಕ್ಟೇರ್ ಅಷ್ಟು ಮಾತ್ರ ನಾವು ಬಿತ್ತನೆ ಆಗಿದೆ ಸರ್. ಈಗ ನಮ್ಮಲ್ಲಿ ನೋಡಿ ಸರ್ ಇದರಲ್ಲಿ ನಾವೇನ್ ಮಾಡಿದ್ವಿ, ಒಂದು ಗೊಬ್ಬರ ಅಂತ ಮಾಡ್ಕೊಳ್ಳೋದು ಸರ್, ರಸಗೊಬ್ಬರ ನಾವೇನ್ ಮಾಡ್ತೀವಿ, ಮಾಹೆವಾರ ಏಪ್ರಿಲ್ ತಿಂಗಳಲ್ಲಿ ನಾವು ಈ ಹೊಸ ವರ್ಷ ಶುರುವಾದ್ರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆ ಒಂದು 6 ತಿಂಗಳ ಅವಧಿಯಲ್ಲಿ ಏನಾಗುತ್ತೆ ನಮಗೆ ಮುಂಗಾರು ಮುಗಿದೋಗುತ್ತೆ ಸರ್. ಯಾಕಂದ್ರೆ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ಬೇಕಾಗುತ್ತೆ, ಆಮೇಲೆ ಮೇಲ್ ಗೊಬ್ಬರ ಕೊಡ್ಬೇಕಾದ್ರೆ ಗೊಬ್ಬರ ಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಯಾವ್ದು ಕೊರತೆ ಆಗದ ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಯೂರಿಯಾನ ಮಾಹೆವಾರು ಏಪ್ರಿಲ್ ತಿಂಗಳಿಗೆ ಎಷ್ಟು ಬರಬೇಕು, ಮೇ ತಿಂಗಳಿಗೆ ಎಷ್ಟು ಬರಬೇಕು, ಜೂನ್ ತಿಂಗಳಿಗೆ ಎಷ್ಟು ಬರಬೇಕು, ಈ ರೀತಿಯಾಗಿ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಾಗ ಸರ್ ನಾವು ಈ ಸರಿ 2025-26ನೇ ಒಂದು ಮುಂಗಾರು ಹಂಗಾಮಿಗೆ ನಾವು 5,727 ಹೆಕ್ಟೇರ್ಗಳಷ್ಟು ನಾವು 27 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರಕ್ಕೆ ನಾವು ಬೇಡಿಕೆಯನ್ನು ನಾವು ಸಲ್ಲಿಸಿದ್ವಿ ಸಾಕ್ಷಲಾಗೆ. ಬಟ್ ಒಂದು ನಮ್ಮ ಸಂತೋಷ ವಿಚಾರ ಅಂದ್ರೆ ನಮ್ಮ ತಾಲೂಕಿಗೆ
6,617 ಮೆಟ್ರಿಕ್ ಟನ್ ಅಷ್ಟು ಈ ಸರಿ ದಾಸ್ತಾನ ಆಯ್ತು ಗೊಬ್ಬರ. ಯಾವುದೇ ಕಾರಣಕ್ಕೂ ಸಹ ರಸಗೊಬ್ಬರಕ್ಕೆ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ನಾವು ಪೂರೈಕೆ ಮಾಡಿದ್ವಿ ಸರ್. ಜೊತೆಗೇನಪ್ಪ ಅಂದ್ರೆ ಬಿತ್ತನೆ ಬೀಜ ಅಷ್ಟೇ ಸಹ ಇಲ್ಲಿ ನಾವು ರೈತರಿಗೆ ಎಷ್ಟು ಬೇಕು ಅಷ್ಟು ಬಿತ್ತನೆ ಬೀಜಗಳನ್ನ 5+2 ಹೆಚ್ಚುವರಿ ಮಾರಾಟ ಕೇಂದ್ರ ಪಟ್ನಾಯಕನಹಳ್ಳಿ ಮತ್ತು ಹುಲಿಕುಂಟೆ ಗ್ರಾಮದಲ್ಲಿ ನಾವು 2 ಹೆಚ್ಚುವರಿ ಮಾರಾಟ ಕೇಂದ್ರಗಳನ್ನ ಓಪನ್ ಮಾಡಿಬಿಟ್ಟು ಒಟ್ಟಿನಲ್ಲಿ 7 ಮಾರಾಟ ಕೇಂದ್ರಗಳು ಬಿತ್ತನೆ ಬೀಜ ಮಾರಾಟ ಮಾಡ್ಲಿಕ್ಕೆ ನಾವು ಪ್ಲಾನ್ ಮಾಡಿಕೊಂಡು ಸರ್ ಸಫಿಶಿಯೆಂಟ್ ಆಗಿ ಬಿತ್ತನೆ ಬೀಜ ತರಿಸ್ಬಿಟ್ಟು ನಮ್ಮ ರೈತ ಬಾಂಧವರಿಗೆ ವಿತರಣೆ ಮಾಡಿ ಸರ್, ಬಿತ್ತನೆ ಬೀಜ ವಿತರಣೆ ಮಾಡಿ. ಅದು ಪೂರಕವಾಗಿ ರಸಗೊಬ್ಬರ ಸರ್ ನಾವೆಲ್ಲ ಅಂಗಡಿಗಳಿಗೆ ನಾವೇ ಭೇಟಿ ಕೊಟ್ಟೆಲ್ಲ ವಿತರಣೆ ಮಾಡಿಸ್ಬಿಟ್ವಿ. ಆ ನಿಟ್ಟಿನಲ್ಲಿ ವಿತರಣೆ ಆದ್ಮೇಲೆ ಅಷ್ಟು ಈಗ ನೋಡಿ ಸರ್, ಈಗ ನಮ್ಮಲ್ಲಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಕೊರತೆ ಆಗಲಿಲ್ಲ, ಬಿತ್ತನೆ ಬೀಜ ಸಂಬಂಧಪಟ್ಟಂತೆ ಕೊರತೆ ಆಗಲಿಲ್ಲ. ಈಗ ನಮ್ಮ 5 ರೈತ ಸಂಪರ್ಕ ಕೇಂದ್ರಗಳ ವ್ಯಾಪ್ತಿನಲ್ಲಿ ಈಗ ಸರ್ ಕೀಟನಾಶಕಗಳು, ರೋಗನಾಶಕಗಳು ಈಗ ದಾಸ್ತಾನು ನಾವು ಇಟ್ಕೊಂಡಿದ್ದು ಸರ್. ಈಗ ಈ ರೀತಿಯಾಗಿ ನಮ್ಮ ರೈತ ಬಾಂಧವರು ಕೇಳ್ತಕ್ಕಂಥ ಎಷ್ಟು ಸರ್ ಹಾಗೆ ಅವ್ರು ನಮ್ಮಲ್ಲಿ ಅರ್ಧ ರೇಟ್ನಲ್ಲಿ ಸಬ್ಸಿಡಿ ದರದಲ್ಲಿ ನಾವು ನೀಡೋದ್ರಿಂದ ನಮ್ಮ ಕಚೇರಿಗೆ ಎಲ್ಲರೂ ರೈತ ಬಾಂಧವರು ಬಂದುಬಿಟ್ಟೆ ಗೊತ್ತಾ ತಾಂತ್ರಿಕ ಮಾಹಿತಿಯನ್ನ ಪಡೆದುಕೊಳ್ಬೇಕಂತಕ್ಕಂಥ ನಮ್ಮ ಒಂದು ಕೋರಿಕೆ ಸರ್. ಈಗ ನೀವು 46,000 ಅದ್ರಲ್ಲಿ ಎಷ್ಟು ಉತ್ಪನ್ನ ಆಗ್ಬೇಕಾಯ್ತು ಸರ್. ಅದೇ ಸರ್ ನಮ್ಮಲ್ಲಿ ಸರ್ ನಾವು ಸರ್ ಈ ಹಿಂದೆ ಸರ್ ನಾವು ಕರ್ತವ್ಯ ಮಾಡಿವಿ ಸರ್ ಇಲ್ಲಿ. ಬಟ್ ನಮ್ ಆಕ್ಚುಲಿ 1 ವರ್ಷಕ್ಕೆ 1 ಹಂಗಾಮಿಗೆ ಸರ್ ಮುಂಗಾರು ಹಂಗಾಮಿಗೆ 1 ಲಕ್ಷ ಮೆಟ್ರಿಕ್ ಟನ್ನಷ್ಟು ಆಹಾರ ಉತ್ಪತ್ತಿ ಆಗತಕ್ಕಂಥ ಒಂದು ನಮಗೆ ಅಜಂಪ್ಷನ್ ಇಟ್ಕೊಂಡು ಒಟ್ಟಿನಲ್ಲಿ ಸಾಲ ಮಾಡಿ ಶೇಂಗಾ ಬಿತ್ತನೆಯನ್ನ ಮಾಡಿ ಕೈ ಸುಟ್ಟಿಕೊಂಡಿರುವ ರೈತರಿಗೆ ಸರ್ಕಾರದಿಂದ ಪರಿಹಾರ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ.